ಮನೆ ಮತ್ತು ಅಂಗಡಿಗಳಿಗೆ ಬಾಗಿಲುಗಳೇ ಇಲ್ಲದ ಊರನ್ನು ನೋಡಿದ್ದೀರಾ? ಹೌದು, ಮಹಾರಾಷ್ಟ್ರದ ಶಿಗ್ನಾಪುರದಲ್ಲಿ ಮನೆಗಳಿಗೆ ಬಾಗಿಲುಗಳೇ ಇಲ್ಲ. ಸದಾ ಇಲ್ಲಿ ತೆರೆದೇ ಇರುತ್ತೆ. ಇಲ್ಲಿ ಕಳ್ಳಕಾಕರ ಭಯ ಕೂಡ ಇಲ್ಲ. ಇಂದಿನ ಸಂಚಿಕೆಯಲ್ಲಿ ಈ ಊರು ಮತ್ತು ಇಲ್ಲಿನ ಪವಾಡದ ಬಗ್ಗೆ ತಿಳ್ಕೊಳ್ಳೋಣ. ಮಹಾರಾಷ್ಟ್ರದ ಅಹಮದನಗರದ ವ್ಯಾಪ್ತಿಗೆ ಬರುವ ನೇವಾಸ ತಾಲೂಕಿನ ಶಿಗ್ನಾಪುರ ಗ್ರಾಮ. ಇಲ್ಲಿ ಕಳ್ಳಕಾಕರ ಭಯ ಇಲ್ಲ. ಇಲ್ಲಿ ಕಳ್ಳತನ ಆದ ದಾಖಲೆ ಕೂಡ ಇಲ್ಲ. ಕಾರಣ ಇವರನ್ನ ಕಾಯ್ತಾ ಇರುವ ಶನಿದೇವರು. ಶನಿಯನ್ನ ಆರಾಧಿಸಲು ಬೆರಳೆಣಿಕೆಯ ದೇವಾಲಯಗಳಿವೆ. ಅವುಗಳಲ್ಲಿ ಶನಿ ಶಿಗ್ನಾಪುರ ದೇವಾಲಯ ಅತ್ಯಂತ ಪವಿತ್ರ ಹಾಗೂ ಪವಾಡ ಶಕ್ತಿಯಿಂದ ಕೂಡಿದೆ. ಶನಿದೇವರು ಕಷ್ಟ ಸುಖವನ್ನ ಸಮ ಪ್ರಮಾಣದಲ್ಲಿ ನೀಡಿ ಜೀವನದ ಸತ್ಯವನ್ನ ತಿಳಿಸುವಂಥವನು. ಶನಿಯ ಚಿಂತನೆ ಮತ್ತು ನಿರ್ಧಾರ ಅತ್ಯಂತ ಕಠಿಣ ಸ್ಥಿತಿಯಲ್ಲಿ ಇರುತ್ತೆ. ಅವು ಮನುಷ್ಯರಿಗೆ ಕಷ್ಟ ಅನಿಸಿದ್ರೂ ಬದುಕಿಗೆ ಸತ್ಯ ಮಾರ್ಗವನ್ನ ತಿಳಿಸುತ್ತೆ. ಇಲ್ಲಿ ಶನಿ ನೆಲೆಸಲು ಒಂದು ಇತಿಹಾಸ ಇದೆ. ಒಮ್ಮೆ ಕುರುಬ ಕಬ್ಬಿಣದ ಸಲಾಕೆಯಿಂದ ಕಲ್ಲನ್ನು ಕೀಳಲು ಹೋದಾಗ ಆ ಕಲ್ಲಿನಿಂದ ರಕ್ತ ಬಂತು. ಈ ಪವಾಡ ಕಂಡು ಊರಿನ ಜನ ಹೆದರಿದ್ರು. ನಂತರ ಅದೇ ರಾತ್ರಿ ಆ ಕುರುಬನ ಕನಸಿನಲ್ಲಿ ಶನಿದೇವರು ಕಾಣಿಸಿ ನನಗಾಗಿ ಒಂದು ದೇವಾಲಯ ಕಟ್ಟಿಸಿ, ಜೊತೆಗೆ ಅದಕ್ಕೆ ಆಕಾಶವೇ ಚಾವಣಿಯಾಗಬೇಕು, ಕೃತಕ ಚಾವಣಿ ಬೇಡ, ಶನಿವಾರ ತೈಲಾಭಿಷೇಕ ನಡೆಯಬೇಕು, ಈ ಊರಿನ ಜನ ಯಾವುದೇ ಆತಂಕಗಳಿಗೆ ಒಳಗಾಗುವುದು ಬೇಡ, ಇಲ್ಲಿ ಯಾವುದೇ ಕಳ್ಳತನ ಮೋಸ ಹಿಂಸೆ ನಡೆಯದಂತೆ ನಾನು ಕಾಪಾಡ್ತೇನೆ ಅಂತ ಹೇಳ್ತಾನೆ. ಕುರುಬ ಕನಸಿನ ಅನುಸಾರ ದೇವಾಲಯವನ್ನ ಕಟ್ಟಿಸ್ತಾನೆ. ಅಂದಿನಿಂದ ಆ ಊರಿನಲ್ಲಿ ಯಾವುದೇ ಕಳ್ಳತನ ಮೋಸ, ಯಾವುದೇ ತಪ್ಪು ಕೆಲಸಗಳು ನಡೀತಾ ಇಲ್ಲ. ಮನೆಯಿಂದ ಆಚೆ ಹೋಗುವಾಗ ಆಗಲಿ, ಅಂಗಡಿ ಕಚೇರಿಗಳಿಗಾಗಲಿ ಬಾಗಿಲು ಮುಚ್ಚುವ ಪದ್ಧತಿ ಇಲ್ಲ. 5.5 ಅಡಿ ಎತ್ತರ ಇರುವ ಕಪ್ಪು ಬಂಡೆಯನ್ನು ಹೊಂದಿರುವ ಶನಿ ದೇವಾಲಯ ಮೇಲೆ ಚಾವಣಿ ಇಲ್ಲದೆ ಪಕ್ಕದಲ್ಲಿ ತ್ರಿಶೂಲ, ದಕ್ಷಿಣ ಭಾಗದಲ್ಲಿ ನಂದಿ ಚಿತ್ರ ಸಹ ಇಡಲಾಗಿದೆ. ನಂತರ ಅದರ ಎದುರಿಗೆ ಶಿವ ಮತ್ತು ಹನುಮಂತನ ಚಿತ್ರ ಕೂಡ ಇದೆ. ಇಲ್ಲಿಯ ಜನ ಯಾವುದೇ ದುರ್ವ್ಯಸನಿಗಳಲ್ಲ. ಇಲ್ಲಿ ಜೂಜಾಟ, ಮದ್ಯ ಜೊತೆಗೆ ಮಾಂಸವನ್ನು ಕೂಡ ಸೇವಿಸೋದಿಲ್ಲ.